Hi, hello, fam. Welcome to my YouTube channel. ಈಗ ಎಲ್ಲೋಗ್ತಿದ್ದೀವಿ ಅಂದರೆ ಕೃಪಾ ಅವರ ಹಾಸ್ಟೆಲ್ಗೆ ಹೋಗ್ತಿದ್ದೀವಿ. ಅವಳು ಅಂದರೆ ಮನೆಯಿಂದ ಕಾಲೇಜಿಗೆ ದೂರ ಆಗ್ತಿತ್ತು ಅಂತ ಪಿ ಜಿಯಲ್ಲಿ ಸ್ಟೇ ಮಾಡ್ತಿದ್ದಾಳೆ. ಸೊ ನಮ್ಮ ಮನೆಯಿಂದ ಅಲ್ಲಿಗೆ ಟ್ರಾವೆಲಿಂಗ್ ಅಂದರೆ ಅಲ್ಲಿ ರೀಚ್ ಆದ್ವಿ. ಈಗ ನಡ್ಕೊಂಡು ಹೋಗ್ತಿದ್ವಿ. ನನ್ನ ತಂಗಿಗೀಗ ಹಾಯ್ ಹೇಳು ಅಂತಿದ್ದೆ, ಅವಳು ಹಾಯ್ ಹೇಳ್ತಿದ್ದಾಳೆ. ಇದ್ರ ವಾಯ್ಸ್ ಓವರ್ ಯಾಕೆ ಕೊಡ್ತಿದ್ದೀನಿ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಏನೋ ಬೇರೆ ಸೌಂಡ್, ಅದು ಏನು ಸೌಂಡ್ ಅಂತ ಅರ್ಥ ಆಗಲಿಲ್ಲ. ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಈಗ ಅವಳ ರೂಮ್ನ ರೀಚ್ ಆಗಾಯಿತು, ಅವಳ ಬೆಡ್ ಅದು. ಸೊ ಅವಳು ಈಗ ಲಾಕರ್ನ ಓಪನ್ ಮಾಡ್ತಿದ್ದಾಳೆ. ಮೀನ್ಸ್ ಟಿಫನ್ಗೆ ಟೈಮ್ ಆಗಿತ್ತು ಅವ್ರ ಪಿ ಜಿಯಲ್ಲಿ. ನಾನಂತೂ ಪಿ ಜಿಯಲ್ಲಿ ಒಂದಿನೂ ಇರಲಿಲ್ಲ. ನಮ್ಮ ಡ್ಯಾಡಿ ಅವ್ರಿಗೆ ಆಪ್ಷನ್ ಕೊಟ್ಟಿದ್ರು ಪಿ ಜಿ ಅಂದರೆ ನಮ್ಮ ಅಜ್ಜಿ ಮನೆ, ಅಮ್ಮಮ್ಮ ಮನೆ, ಇಲ್ಲಾಂದರೆ ಅತ್ತೆ ಮನೆ. ಇದೆರಡು ಬಿಟ್ಟರೆ ಇನ್ನೆಲ್ಲೂ ಹೋಗ್ತಿರ್ಲಿಲ್ಲ, ಮಲಗ್ತಿರ್ಲಿಲ್ಲ. ಇನ್ ಕೇಸ್ ನಾನು ಚರ್ಚ್ ಕಡೆಯಿಂದ ಎಲ್ಲಾದರೂ ಹೋದರೆ ಮಾತ್ರ ಎಲ್ಲರೂ ಮಲಗ್ತಿದ್ದೆ ಅಷ್ಟೇ. ಅದು ಬಿಟ್ಟರೆ ಅಮ್ಮಮ್ಮ ಮನೆ ಇಲ್ಲ ಅತ್ತೆ ಮನೆ, ಎರಡೇ ಮನೆ. ನನಗೆಲ್ಲೂ ಔಟ್ಸೈಡ್ ಇರೋ ಆಪ್ಷನ್ನೇ ಕೊಟ್ಟಿರಲಿಲ್ಲ ನಮ್ಮ ಡ್ಯಾಡಿ. ಬಟ್ ಅವಳಿಗೆ ಆಪ್ಷನ್ ಕೊಟ್ಟಿದ್ರು. ಯಾಕೆ ಅಂತ ಅಂದರೆ ಅವಳಿಗೆ ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಈಗ ನಾನು ಏನು ತೋರಿಸ್ತಿದ್ದೀನಿ ಅಂದರೆ ಅವಳ ರೂಮ್ ವಿಂಡೋಯಿಂದ ನೋಡಿದ್ರೇ ಅವಳು ಕಾಲೇಜ್ ಸಿಗುತ್ತೆ. ಸೊ ಈ ಥರ ನಮ್ಮ ಡ್ಯಾಡಿ ಅವಳ ಕಾಲೇಜು ಅವಳಿಗೆ ಹತ್ರ ಆಗೋ ಥರ ನೋಡಿ ಅವಳಿಗೆ ಸೆಟ್ ಮಾಡಿಕೊಟ್ಟಿದ್ರು ಎಲ್ಲ. ಈಗ ನಾನು ಬಾಕ್ಸ್ ತಂದಿದ್ದೆ. ಯಾಕೆ ಅಂತಂದರೆ ಮನೆ ಬಿಡ್ಬೇಕಾದ್ರೆ ಅಮ್ಮಂದಿರು ಗೊತ್ತಿರೋದೇ ಅಲ್ವಾ, ತುಂಬ ಕೇರ್. ಸೊ ಊಟ ಅಂದರೆ ರೀಚ್ ಆಗೋದು ಲೇಟ್ ಆಗುತ್ತೋ, ಊಟ ಸಿಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ನಮ್ಮಮ್ಮ ಬಾಕ್ಸ್ ಕೊಟ್ಟಿದ್ರು. ಏನು ಮಾಡಿಕೊಟ್ಟಿದ್ರು ಅಂದರೆ ಮೊಸರನ್ನ ಮತ್ತು ಪಕೋಡ ಮಾಡಿಕೊಟ್ಟಿದ್ರು. ನಾನು ಏನು ತೋರಿಸ್ದೆ ಅಂದರೆ ಇದು ಛೋಟ ಸ್ಪೂನ್. ನನಗೆ ಚಿಕ್ಕ ಚಿಕ್ಕ ಐಟಮ್ಸ್ ಅಂದರೆ ನಂಗೆ ತುಂಬ ಇಷ್ಟ, ಅದನ್ನು ತೋರಿಸ್ತಿದ್ದೆ. ಕ್ರಿಸ್ಟಲೋ ವಾಚ್ ನಾನು ರೀಸೆಂಟ್ಲಿ ತೊಗೊಂಡಿದ್ದು, ತುಂಬ ಇಷ್ಟ ಆಯಿತು ಅಂತ. ಈಗ ನನ್ನ ತಂಗಿ ಟಿಫನ್ ತೊಗೊಂಡು ಬಂದಳು. ಅಲ್ಲಿ ಇಡ್ಲಿ ಸಾಂಬಾರು ಇತ್ತು ಪಿ ಜಿಯಲ್ಲಿ. ಸೊ ಓಕೆ, ಅದು ಫುಡ್ಡೆಲ್ಲ ತುಂಬ ಚೆನ್ನಾಗೇ ಇತ್ತು. ಅಂದರೆ ಅಲ್ಲಿರೋ ಒಂದು ಅಂಕಲ್ಸ್ ಆಗಿರಲಿ, ಆಂಟಿ ಆಗಿರಲಿ, ತುಂಬ ಚೆನ್ನಾಗಿ ಅವಳನ್ನ ಮಾತಾಡೋದು, ಒಂಥರ ಚೆನ್ನಾಗಿ ಮಿಂಗಲ್ ಆಗ್ತಾರೆ. ಹಾಸ್ಟೆಲ್ ಫುಲ್ ಚೆನ್ನಾಗಿದೆ. ಪಿ ಜಿ ತುಂಬ ಚೆನ್ನಾಗಿತ್ತು. ಈಗ ಅವಳು ಚಟ್ನಿ ತೊಗೊಂಡು ಬಂದಳು. ಹಾಗೆ ಅವಳ ಪಾರ್ಟ್ನರ್, ರೂಮಲ್ಲಿ ಇದ್ದಿದ್ದ ಪಾರ್ಟ್ನರ್ ಇರಲಿಲ್ಲ. ಸೊ ನಾನು ಅವಳೇ ಇಬ್ಬರೇ ಇದ್ದಿದ್ದು. ಈಗ ಟಿಫನ್ ಮಾಡಿಕೊಂಡು ಹಾಗೆ ಅದು ಇದು ಮಾತಾಡಿಕೊಂಡು, ಅಂದರೆ ಅವತ್ತು ಹೇಗಿತ್ತು ಅಂದರೆ ಆ ಡೇ ವಿತ್ ಮೈ ಸಿಸ್ಟರ್ ಅನ್ನೋ ಥರ ಫುಲ್ ಡೇ ಅವಳ ಜೊತೆನೇ ಇದ್ದು, ಅವಳ ಜೊತೆನೇ ಎಂಜಾಯ್ ಮಾಡಿಕೊಂಡು, ಮಾತುಕತೆ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಅಲ್ಲಿ ಟಿ ವಿ ಇದೆ, ಬಟ್ ಆ ಟಿ ವಿ ವರ್ಕ್ ಆಗಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ಬಟ್ ಅಲ್ಲಿ ವೈಫೈ ಎಲ್ಲ ಇದೆ, ಬಟ್ ಟಿ ವಿ ಆನ್ ಆಗ್ತಿಲ್ಲ ಅಂತ ಹೇಳಿದ್ರು. ಹಾಗೆ ಅಲ್ಲಿ ಮಿರರ್, ಯಾರಿಗೆಲ್ಲ ಈ ಮಿರರ್ ಹುಚ್ಚಿರುತ್ತೆ, ಮಿರರ್ ನೋಡಿದ ತಕ್ಷಣ ಸೆಲ್ಫಿ ಆಗಲಿ ವಿಡಿಯೋ ಆಗಲಿ ತೊಗೋಬೇಕು ಅಂತ, ಆ ಥರ ನಾನು ತೊಗೊಂಡೆ. ಈಗ ಪಿ ಜಿಯಿಂದ ಹೊರಡ್ತಿದ್ದೀವಿ. ನಾಳೆ ಅವಳಿಗೆ ಎಕ್ಸಾಮ್ ಇತ್ತು. ಸೊ ಮನೆಯಿಂದ ಅವಳು ಎಕ್ಸಾಮ್ಗೆ ಹೋಗ್ತೀನಿ ಅಂತ ಅಂದಳು. ಸೊ ಅದಕ್ಕೆ ಈಗ ನಾವು ಬಸ್ ಸ್ಟಾಪಿಗೆ ಹೋಗ್ತಿದ್ದೀವಿ. ಬಸ್ ಸ್ಟಾಪಿಗೆ ಹೋಗಿ ಅದು ಸದ್ಯ ನಮಗೆ ವೆಯ್ಟ್ ಮಾಡೋ ಚಾನ್ಸ್ ಇರಲಿಲ್ಲ. 10 to 15 ಮಿನಿಟ್ಸಲ್ಲೇ ನಮಗೆ ಬಸ್ ಸಿಕ್ತು. ಸೊ ಅಲ್ಲಿಂದ ಯಲಹಂಕಗೆ ರೀಚ್ ಆಗಿ ಯಲಹಂಕದಿಂದ ಇನ್ನೊಂದು ಬಸ್ ಇಟ್ಕೊಂಡು ನಾವು ಮತ್ತಿಕೆರೆಗೆ ಬರಬೇಕು. ಸೊ ಈ ಥರ ಆಯಿತು. ಹಾಗೆ ಯಲಹಂಕಲ್ಲಿ ರೀಚ್ ಆಗಿದ ತಕ್ಷಣ ತಿಂಡಿ ತೊಗೊಂಡು ಮನೆಗೆ ಬರ್ಬೇಕಾದ್ರೆ ವಾಟರ್ ಮಿಲನ್ ತೊಗೊಂಡು ಬಂದ್ವಿ. ಹಾಗೆ 4 ಸಮಥಿಂಗ್ ಏನೋ ಆಗಿತ್ತು. ಆಗ ಪಿಜ್ಜಾ ಅಂದರೆ ಹುಷಾರಿರಲಿಲ್ಲ, ನನಗೊಂಥರ ಟಯರ್ಡ್ನೆಸ್ ಆಗ್ತಿತ್ತು. ಸೊ ನನ್ನ ತಂಗಿ ಪಿಜ್ಜಾ ಕೊಡಿಸ್ತೀನಿ ಅಂದ್ಲು. ಹುಷಾರಿಲ್ಲ ಅಂದರೂ ಪರವಾಗಿಲ್ಲ, ಪಿಜ್ಜಾ ಮಾತ್ರ ತಿನ್ನಬೇಕಲ್ವ. ಸೊ ಎದ್ದು ಪಿಜ್ಜಾ ತಿಂದು ಎಂಜಾಯ್ ಮಾಡ್ತಾ, ಅವಳದೇ ಅವತ್ತು ಟ್ರೀಟ್, ನಂದೇನಿಲ್ಲ. ನಾನೇನು ಪೇ ಮಾಡಿರಲಿಲ್ಲ. ಅವಳೇ ಅವತ್ತು ಎಲ್ಲ ತೊಗೊಂಡು ಪೇ ಮಾಡಿ ಕೊಡಿಸಿದ್ಲು. ತೆಗಿಯೋಕ್ಕೆ ಬಿಡಲಿಲ್ಲ, ಅವಳೇ ತೆಗಿತೀನಿ ಅಂತ. ಯಾಕೆ ಅಂದರೆ ಸ್ನ್ಯಾಪ್ ಹಾಕಬೇಕು ಅಂತ. ನಿಮ್ಮಲ್ಲೂ ಯಾರಾದರೂ ಈ ಥರ ಸ್ನ್ಯಾಪ್ ಹುಚ್ಚೀರಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಫಸ್ಟು ಸ್ನ್ಯಾಪ್ ಹಾಕಬೇಕು, ತಿಂತೀವೋ ಇಲ್ವೋ ಅನ್ನೋ ಥರ. ಹಾಗೆ ಆಮೇಲೆ ನಾನು ತೊಗೊಂಡು ಒಂದು ಬೈಟ್ನ ಬಾಯಿಗೆ ಹಾಕ್ಕೊಂಡೆ. ಇಟ್ಕೊಂಡಿದ್ದಷ್ಟೇ ರಿಮೋಟ್ ಕೊಡೆ ಅಂತ ಅಂದ್ಲು. ರಿಮೋಟ್ ಎತ್ಕೊಟ್ಟು ತಿಂದ್ಕೊಂಡು ಹಾಗೆ ಎಂಜಾಯ್ ಮಾಡಿದ್ವಿ. ಎಂಜಾಯ್ ಮಾಡಿ ಅಲ್ಲಿನ ಒಂದು ಡೇನ ಮುಗಿಸುವಂಥ ಸಮಯ ಆಗಿರಲಿಲ್ಲ. ಸಂಜೆ ಮಾತ್ರ ಮುಗೀತು. ಆಚೆ ಹೋಗಿ ನೋಡಿದ್ರೆ ಫುಲ್ ಮಳೆ.
ಯಾರಿಗೆಲ್ಲ ಮಳೆಯಲ್ಲಿ ವರ್ಕ್ ಸ್ಪಾಟ್ಸಲ್ಲಿ ಇರಬೇಕು ಅಂತ ಇಷ್ಟ ಆಗುತ್ತೆ. ನನಗಂತೂ ಮಳೆ ಟೈಮಲ್ಲಿ ವರ್ಕ್ ಸ್ಪಾಟಲ್ಲಿ ಇರೋಕ್ಕೆ ತುಂಬ ಇಷ್ಟ. ಯಾಕೆಂದರೆ ನಾನು ವರ್ಕ್ ಮಾಡ್ತಿರುವಂಥ ಸರೌಂಡಿಂಗ್ ಗ್ರೀನ್ ಆಗಿರುತ್ತೆ. ಸೊ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಮಳೆ ಟೈಮಲ್ಲಿ ವರ್ಕ್ ಮಾಡಲಿಕ್ಕೆ. ಐ ಲವ್ ಟು ಬಿ ಇನ್ ದ ಆಫೀಸ್ ಆ ಟೈಮಲ್ಲಿ. ಹಾಗೆ ಮಳೆಯೆಲ್ಲ ಎಂಜಾಯ್ ಮಾಡ್ತಾ ಅವತ್ತು ಲೀವ್ ಇತ್ತು. ಓದೋದಿದ್ಯಾ ಬರ್ತಾನೂ ಇಲ್ಲ. ನಮ್ಮನೇಲಿ ನೋಡಿ ಚಿಕ್ಕು ವೀಕ್ ಆಗಿಬಿಟ್ಟಿದ್ದಾನೆ ಯಾಕೋ. ನೈಟ್ ಡಿನ್ನರ್ ಮಾಡ್ತಿದ್ದೀವಿ. ಮಾಡಿ ತಿಂದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಎಲ್ಲರಿಗೂ. ಗುಡ್ ನೈಟ್, ಟೇಕ್ ಕೇರ್.